ಫಿಲಿಂ ಅಲ್ಲಿ ಹೀರೋಗಳು ಎಷ್ಟ್ ಚೆನ್ನಾಗಿ ಮೀಸೆ ಬಿಡ್ತಿದಾರಲ್ವೇನೆ? ಸಿಂಗಂ ಸಿನಿಮಾದಲ್ಲಿ ಸೂರ್ಯ ಎಷ್ಟ್ ಚೆನ್ನಾಗಿ ಮೀಸೆ ಬಿಟ್ಟಿದಾನಲ್ವಾ, ಹಾಗೆ ಇಟ್ ಸೌರಣ ಅನ್ಸುತ್ತೆ. ಕೆಂಪೇಗೌಡ ಫಿಲಿಂ ಅಲ್ಲಿ ಸುದೀಪ್ನ ನೋಡ್ಬೇಕು. ಎಷ್ಟ್ ಚೆನ್ನಾಗಿ ಮೀಸೆ ಬಿಟ್ಟಿದಾನ್ ಗೊತ್ತಾ? ಇಡೀ ಗೊಂಚಲನ್ನ ಹಾಗೆ ಎಳ್ದು ಬಿಡ್ಬೇಕು ಅನ್ಸುತ್ತೆ. ದಬಾಂಗ್ ಸಿನಿಮಾ ನೋಡಿದ್ಯಾ? ಸಲ್ಮಾನ್ ಖಾನ್ ಮೈ ಫೇವರೇಟ್ ಆರ್ಟಿಸ್ಟ್, ಏನ್ ಸಖತ್ತಾಗಿ ಕಾಣಿಸ್ತಾನಲ್ವಾ? ಹುಡುಗರಿಗೆ ಮೀಸೆನೆ ಚಂದ. ಹೌದು ಕಣೆ, ಹುಡುಗಿಯರಿಗೆ ಮೀಸೆ ಇಷ್ಟ ಅಂತ ಈ ಹುಡುಗರಿಗೆ ಗೊತ್ತೇ ಆಗೋದಿಲ್ಲ. ನಮ್ಗೇನಾದ್ರೂ ಬಂದಿದ್ರೆ ನಾವೇ ಬಿಟ್ಬಿಡ್ತಾ ಇದ್ವಿ. ಯಾವ್ದೋ ಒಂದ್ ಮಿಕ್ಕ ನಮ್ಮನ್ನೇ ನೋಡ್ತಾ ಇದೆ. ಮುಖ ಒಳ್ಳೆ ಅಜ್ಜಿ ತರ ಇದೆ. ಡ್ರೆಸ್ ಸೆನ್ಸೇ ಇಲ್ಲ, ಮೀಸೆ ಸೆನ್ಸ್ ಅಂತೂ ಮೊದ್ಲೇ ಇಲ್ಲ. ಈ ಬಕ್ರ ದಬಾಂಗ್ ಸ್ಟೈಲ್ ಅಲ್ಲಿ ಮೀಸೆ ಬಿಟ್ರೆ ಸಕ್ಕತ್ತಾಗಿರುತ್ತಲ್ವಾ? ಹೌದು ಕಣೆ, ಇವನೇನಾದ್ರೂ ಮೀಸೆ ಬಿಟ್ರೆ ಸೇಮ್ ಸಲ್ಮಾನ್ ಖಾನ್ ತರನೇ ಕಾಣಿಸ್ತಾನೆ ಅನ್ಸುತ್ತೆ. ದಬಾಂಗ್ ಫಿಲಿಂ ನೋಡಿದ್ರೆ ತಾನೆ ಇವನು? ದಬಾಂಗ್ ಸಿನಿಮಾನ ಟ್ರಿಪ್ ಹೋಗೋದ್ ಲೇಟ್ ಆದ್ರೂ ಪರವಾಗಿಲ್ಲ, ಮೊದ್ಲ ಆ ಸಿನಿಮಾ ನೋಡ್ಬೇಕು. ಗುಂಡಣ್ಣವ್ರಲ್ರಿ ಪತ್ತೆನಲ್ಲ? ಸುಬ್ಬ, ನಮ್ ಭಾವ ಟೂರ್ಗ್ ಹೋದ್ರು ಕಣೋ. ಹೋಗ್ತಾ ನಮ್ಮ ಅಕ್ಕನ ಜೊತೆ ಜಗಳ ಮಾಡ್ಕೊಂಡು ಹೋದ್ರು. ಗೊತ್ತೈತ್ರಿ, ಆದ್ರೂ 15 ದಿವಸ ಆತಲ್ಲ. ಹೌದು ಕಣೋ, ಇನ್ನ ಬಂದಿಲ್ಲ. ನಾನ್ ಫೋನ್ ಗೀನ್ ಮಾಡಲ್ಲ ಕಣೆ, ಬೇಕಾದ್ರೆ ಅವರೇ ಫೋನ್ ಮಾಡ್ಲಿ. ನಮ್ ಭಾವನ ಬೈಕ್ ಕಳ್ಸಿದ್ಯಾ, ಜೊತೆಗೆ ಸಿಂಪಲ್ ಡ್ರೆಸ್ ಕೊಟ್ಟು ಕಳ್ಸಿದ್ಯಾ. ವೇದ, ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲಪ್ಪ. ಮತ್ ಬಾಯ್ ಬಿಚ್ಕೊಂಡ್ ಸುಮ್ನಿರೆ. ನನ್ ಕಷ್ಟ ಏನು ಅಂತ ನಿನ್ಗೇನ ಗೊತ್ತಾಗ್ಬೇಕು? ಪಾಪ ಗುಂಡಣ್ಣವ್ರ ಟೈಮ ಸರಿ ಇಲ್ಲ. ಟೂರು ಅಂತ ಎಷ್ಟ್ ದಿನ ರಸ್ತೆಲಿ ಇರ್ತಾರೋ, ಬ್ಯಾಗ್ ತಗೊಳಕೊಂಡ್ ಮತ್ತೆ ವಾಪಸ್ ಬರ್ಲೇಬೇಕು. ಅಲ್ಲಿ ನೋಡೆ, ನಾ 15 ಡೇಸ್ ಬ್ಯಾಕ್ ನೋಡಿದ್ವಲ್ಲ, ಅವನೇ ಅಲ್ವಾ ಇವನು? ಹೌದು ಕಣೆ, ಏನ್ ಸಖತ್ತಾಗಿ ಕಾಣಿಸ್ತಾ ಇದ್ದಾನೆ. ನಾವ್ ಮೀಸೆ ಇಲ್ಲ ಅಂತ ಮಾತಾಡಿದ್ವಲ್ಲ, ಮೀಸೆ ಬೆಳೆಸ್ಬಿಟ್ಟಿದಾನೆ. ಬಾಜಿ ಕಟ್ಟು ನೋಡಿ ಬರೋ ಮೀಸೆ ಮಾವ. ನಮಸ್ಕಾರ ಸರ್. ನಮಸ್ಕಾರ. ಬಾಜಿ ಕಟ್ಟು ನೋಡು ಬರ ಮೀಸೆ ಮಾವ. ಏನ್ರಿ? ಒಂದ್ ನಿಮಿಷ ಸರ್, ಇಷ್ಟ ದಿವಸ ಮೀಸೆ ಬರ್ಲಿ ಅಂತಾನೆ ಕಾಯ್ತಾ ಇದ್ರ? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ ಸರ್. ಸಲ್ಮಾನ್ ಖಾನ್ ಬಿಟ್ರೆ ನೆಕ್ಸ್ಟ್ ನೀವೇನೆ. ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇ ಮನೆ ಬನ್ನಿ ಕೂತ್ಕೊಂಡ್ ಮಾತಾಡೋಣ. ಬರೀಲೇ, ಯಾರೋ ಬಂದಾರ. ಅಯ್ಯೋ, ನಮ್ ಭಾವ ಅಲ್ವೇನೋ? ಹೌದ್ರಿ, ಅದು ಗುರ್ತ ಸಿಗೋಲ್ತ. ಮಾರಿಗೆ ಏನಾಗೈತಿ? ಏನೋ ಆಗಿದೆ, ಮೀಸೆ ಬಂದಿದೆ. ಭಾವ, ನಿಮ್ ಗುರ್ತೇ ಸಿಗ್ತಾ ಇಲ್ಲ. ನಿಮ್ ಮೀಸೆ ಚೆನ್ನಾಗಿದೆ. ಎಲ್ ಸಿಕ್ತು? ಎಲ್ಲಿ ಸಿಗುತ್ತಮ್ಮ? ಕಷ್ಟಪಟ್ಟು ಬೆಳೆಸಿದೀನಿ. ಇಷ್ಟು ಬೆಳೆ ಬರೋದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟಿದೀನಿ. ಯಾವ ಗೊಬ್ಬರ ಹಾಕಿದ್ರಿ? ನೀನ್ ತಲೆಯಲ್ಲಿರೋ ಸೀಮೆ ಗೊಬ್ಬರ. ಯಾರು ಈ ಮೀಸೆ ಮುನಿಯಪ್ಪ? ಕುಣಿಯಪ್ಪಲ್ರಿ, ನಿಮ್ ಗಂಡ ಗುಂಡಪ್ಪ. ನೀವೇನ್ರಿ? ಏನ್ರಿ ಬೊರ್ಕಿ ಮೀಸೆ ಬಿಟ್ಕೊಂಡ್ ಬಂದಿದ್ದೀರಾ? ಎಲ್ರು ಚೆನ್ನಾಗಿದೆ ಅಂತ ಹೇಳ್ತಾ ಇದಾರಮ್ಮ. ಯಾರು? ಅವ್ರು ನೋಡೋಕೆ ಅಂತ ಬಂದ್ರಿ. ಅವ್ರು ಅಂದ್ರೆ ಯಾರು? ಅದೇ ದಬಾಂಗ್ ಮೀಸೆಯವರು. ಮೀಸೆ ಬಿಟ್ಟಿರೋ ಗಂಡ್ಸು. ನಮ್ಮನೆ ಮೀಸೆ ಬಿಟ್ಟಿರೋ ಗಂಡಸೆ ಯಾರು ಇಲ್ಲ. ಅಯ್ಯೋ, ಈಗ ತಾನೇ ಬಂದ್ರಲ್ಲ. ಅಲ್ಲೇ ಇದ್ದಾರೆ, ಬಾರೆ. ಹಾಯ್ ಸರ್. ಹಾಯ್ 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 ರೀ, ಯಾರು ಇವ್ರು? ಅಭಿಮಾನಿಗಳಮ್ಮ. ಎಂತ ಅಭಿಮಾನಿಗಳು? ಮೀಸೆ ಅಭಿಮಾನಿಗಳು. ಹೌದು, ಇವ್ರ ಮೀಸೆ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಇದುವರೆಗೂ ಸಿನಿಮಾ ಹೀರೋಗಳು ಮಾತ್ರ ಈ ತರ ಮೀಸೆ ಬಿಟ್ಟಿರೋದನ್ನ ನೋಡಿದ್ವಿ. ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರೆ ರಾಜಧಾನಿಯಲ್ಲಿ ಆಕ್ಟ್ ಮಾಡಿದೀನಿ, ನೋಡಿದೀರಾ? ನೋಡಿದೀವಿ ಸರ್, ಆದ್ರೆ ಇವಾಗ ನೋಡಕ್ ಬಂದಿರೋದು ನಿಮ್ಮನ್ನಲ್ಲ, ಈ ದಬಾಂಗ್ ಮೀಸೆ ಇರೋ ಗುಂಡಣ್ಣ ಅವ್ನ. ನಮ್ದೊಂದು ಸಂಘ ಇದೆ, ಯೂತ್ ಫೋರಂ ಅಂತ. ನೀವು ನಮ್ ಸಂಘಕ್ಕೆ ಗೆಸ್ಟ್ ಆಗಿ ಬರ್ಬೇಕು. ನಿಮ್ ಮೀಸೆನ ಎಲ್ಲಾ ಹುಡುಗಿರು ನೋಡ್ಬೇಕು. ಅಲ್ಲ ಮೇಡಮ್ ನವರೇ, ನಾನು ಈಗ ತಾನೇ ಒಂದು ಟೂರ್ ಮುಗಿಸ್ಕೊಂಡ್ ಬಂದೀನಿ. ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಣ. ನಿಮ್ ನಂಬರು? ಥ್ಯಾಂಕ್ ಯು ಸರ್. ಸರ್, ನಿಮ್ ಮೀಸೆ ಹೀಗೆ ಇರ್ಬೇಕು. ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು. ಹಾಗೆ ಮೇಂಟೈನ್ ಮಾಡಿ. ಓಕೆ ಸರ್, ಬಾಯ್. ಮೆಟ್ಟು ಕಣ ಅತ್ತ. ಲೇ ಪುಟ್ಲ ರೇ, ಬೇಜಾ ಮಾಡ್ಕೋಬೇಡ ಕಣ, ಆಗಿದ್ದಾಗೋಯ್ತು. ಲೇ, ಈ ದಬಾಂಗ್ ಮೀಸೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನನ್ಗೆ ಇವತ್ತೇ ಕಣ ಗೊತ್ತಾಗಿದ್ದ. ಪರಮೇಶ್ವರ್ ಅವರೇ, ಏನ್ರಿ ಆಯ್ತು? ನೋಡಿ, ಯಾಕೆ ಈ ತರ ಮಾಡಿದ್ದು? ಇವನು ಫಂಕ್ಷನ್ಗೆ ಹೋಗಿದ್ನಲ್ವಾ, ಅಲ್ಲಿ ಹುಡುಗಿರು ಇವ್ನ ಮೀಸೆ ಚೆನ್ನಾಗಿದೆ 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 ಅಂತೇಳಿ ಒಂದೊಂದೇ ಕೂದಲು ಕಿತ್ತು 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 ಚರ್ಮನೆ ಕಿತ್ತಾಕ್ಬಿಟ್ಟಿದ್ರು. ರಕ್ತ ಬಂದಿದ್ ನೋಡಿ ಡಾಕ್ಟ್ರು, ಇವನು 1 ವರ್ಷ ಮೀಸೆನೆ ಬಿಡಬಾರ್ದು ಅಂತ ಹೇಳಿದಾರೆ.